ವಿದ್ಯಾರ್ಥಿಗಳಿಗೆ ಚುನಾವಣೆ ಅಂದ್ರೇನು, ಅದು ಹೇಗೆ ನಡೆಯುತ್ತೆ ಎಂಬಂತಹ ಕುತೂಹಲ ಇರುತ್ತೆ. ಅದನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಂತಹ ದೃಷ್ಟಿಯಿಂದ ಇಲ್ಲೊಂದು ಶಾಲೆಯಲ್ಲಿ ಎಲೆಕ್ಷನ್ ನಡೆಸುವ ಮೂಲಕ ವಿದ್ಯಾರ್ಥಿಗಳಿಗೆ ಚುನಾವಣೆ ಹೇಗೆ ನಡೆಯುತ್ತೆ ಎಂಬುದನ್ನು ತೋರಿಸಿಕೊಡಲಾಯಿತಲ್ಲದೆ ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನು ಚಲಾಯಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು. ಹಾಗಿದ್ರೆ ಯಾವುದು ಆ ಶಾಲೆ ಅಂತಾರ ಸ್ಟೋರಿ ನೋಡಿ. ದಾವಣಗೆರೆ ಎಸ್ಜೆಎಂ ಇಂಗ್ಲಿಷ್ ಮೀಡಿಯಂ ನರ್ಸರಿ, ಹೈಯರ್ ಪ್ರೈಮರ್ ಹಾಗೂ ಹೈಸ್ಕೂಲ್ನಲ್ಲಿ ನಡೆಯಿತು ಚುನಾವಣೆ. ಮತದಾನ ಮಾಡುವ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳು. ಚುನಾವಣೆಯಲ್ಲಿ ಪಾಲ್ಗೊಂಡು ಚುನಾವಣೆ ಹೇಗೆ ನಡೆಯುತ್ತದೆ ಎಂಬ ಮಾಹಿತಿ ಪಡೆದ ವಿದ್ಯಾರ್ಥಿಗಳು. ಹೀಗೆ ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಚುನಾವಣೆ ಹೇಗೆ ನಡೆಯುತ್ತದೆ ಎಂದು ಮಾಹಿತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಎಸ್ಜೆಎಂ ಇಂಗ್ಲಿಷ್ ಮೀಡಿಯಂ ನರ್ಸರಿ, ಹೈಯರ್ ಪ್ರೈಮರ್ ಹಾಗೂ ಹೈಸ್ಕೂಲ್ನಲ್ಲಿ. ಹೌದು, ಶಾಲೆಯಲ್ಲಿಂದು ಜನರಲ್ ಹೆಡ್, ಕಲ್ಚರಲ್ ಹೆಡ್, ಎಜುಕೇಷನಲ್ ಹೆಡ್, ಸ್ಪೋರ್ಟ್ಸ್ ಹೆಡ್, ಟ್ರೆಜರಿ ಹೆಡ್, ಎಕ್ಸ್ಕ್ಯೂಷನಲ್ ಹೆಡ್ಗೆ ಚುನಾವಣೆ ನಡೆಯಿತು. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗಳು ಹೇಗೆ ನಡೆಯುತ್ತವೆಯೋ ಅದೇ ರೀತಿ ಈ ಚುನಾವಣೆ ನಡೆಯಿತು. ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ನಿಂತು ಬಿಗಿ ಬಂದೋಬಸ್ತ್ ನಡುವೆ ಮತದಾನ ಮಾಡಿದ್ರು. ಆದರೆ ಇಲ್ಲಿ ಇವಿಎಂ ಇರಲಿಲ್ಲ, ಬದಲಾಗಿ ಮತದಾರರು ಚೀಟಿಯಲ್ಲಿ ಅಭ್ಯರ್ಥಿಗಳ ಹೆಸರು ಬರೆದು ಬಾಕ್ಸ್ನಲ್ಲಿ ಹಾಕುವ ವ್ಯವಸ್ಥೆ ಕಲ್ಪಿಸಲಾಗಿತ್ತಲ್ಲದೆ ಸಂಪೂರ್ಣವಾಗಿ ಗುಪ್ತ ಮತದಾನ ನಡೆಯಿತು. ಈ ರೀತಿ ಚುನಾವಣೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಅಂದರೆ ಏನು, ಅದು ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಯಲು ಅನುಕೂಲವಾಗುತ್ತದೆ ಎನ್ನುತ್ತಾರೆ ಶಾಲಾ ಆಡಳಿತ ಮಂಡಳಿಯವರು. ಇವತ್ತು ದಾವಣಗೆರೆ ವಿರಕ್ತ ಮಠದಲ್ಲಿ ಮಕ್ಕಳಿಗೆ ಒಂದು ಮತದಾನದ ಹಬ್ಬವನ್ನು ಇಲ್ಲಿ ಏರ್ಪಡಿಸಲಾಗಿದೆ. ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ. ನಮ್ಮ ದೇಶದ ಒಂದು ಆದರ್ಶ ಅಂತಂದರೆ ಅದು ಪ್ರಜಾಪ್ರಭುತ್ವ ಅನ್ನುವಂಥದ್ದು, ಪ್ರಜೆಗಳೇ ಪ್ರಭುಗಳಾಗುವಂತಹದ್ದು. ಅದಕ್ಕೆ ದೇಶದ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಮಾಡುವಂಥ ಹಕ್ಕನ್ನು ನೀಡಿದೆ. ಅದನ್ನು ಇವತ್ತು ಶಾಲಾ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಇಲ್ಲಿ ನಾವು ಕಲಿಸಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮತದಾನ ಮಾಡಬೇಕು ಅನ್ನುವಂಥ ಒಂದು ಆದರ್ಶ, ಅದರ ಮಹತ್ವ ಏನು, ಅದರ ಒಂದು ವಿಶೇಷತೆ ಏನು, ಆಮೇಲೆ ನಮ್ಮೊಳಗಿರುವಂಥ ಒಬ್ಬ ನಾಯಕನನ್ನು ಆರಿಸುವಂಥದ್ದು. ಮೊದಲು ರಾಜಪ್ರಭುತ್ವ ಇತ್ತು, ರಾಜನ ಮಗನೇ ರಾಜ ಆಗಬೇಕು ಅನ್ನುವಂಥ ಒಂದು ಪದ್ಧತಿ ಇತ್ತು. ಮುಂದೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಬಂತು, ಪ್ರಜೆಗಳೇ ಇಲ್ಲಿ ಪ್ರಭುಗಳಾಗುವಂಥದ್ದು. ನಮ್ಮೊಳಗಿರುವಂಥ ಒಬ್ಬ ನಾಯಕನನ್ನು ನಾವು ಆರಿಸಿ ಅವನು 5 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಅವನು ಇಷ್ಟ ಆಗಲಿಲ್ಲ ಮತ್ತೊಬ್ಬರನ್ನು ಆಯ್ಕೆ ಮಾಡುವಂಥ ಅವಕಾಶ ನಮಗೆಲ್ಲರಿಗೂ ನೀಡಿದೆ ಅನ್ನುವಂಥದ್ದು. ಮತದಾನ ಮಾಡುವಾಗ ಯಾವುದೇ ಆಮಿಷಕ್ಕೆ ಒಳಗಡೆ ಆಗಬಾರ್ದು ಅನ್ನುವಂಥದ್ದು. ಮುಂದೆ ನೀವೇ 18 ವರ್ಷ ದಾಟಿದ ನಂತರ ನಿಮಗೆ ಮತದಾನ ಮಾಡುವ ಹಕ್ಕು ಸಿಗುತ್ತೆ. ಆಗ ನೀವು ವಿಚಾರ ಮಾಡಿ ಒಳ್ಳೆಯ ನಾಯಕನನ್ನು ಆರಿಸಬೇಕು. ಅದರ ಒಂದು ಅನುಕರಣೆ ಈಗ ಇಲ್ಲಿ ನಡೀತಾ ಇದೆ. ಶಾಲಾ ಒಂದು ವಿದ್ಯಾರ್ಥಿ ಸಂಘಕ್ಕೆ, ಸಾಂಸ್ಕೃತಿಕ ಸಂಘಕ್ಕೆ ಹಾಗೂ ಅನೇಕ ರೀತಿಯಾದಂಥ ಒಂದು ಸೃಜನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ಒಂದು 5 ತಂಡದಕ್ಕೆ ಇಲ್ಲಿ ಚುನಾವಣೆ ನಡೀತಾ ಇದೆ. ಮಕ್ಕಳ ಸ್ಪಂದನೆ ಚೆನ್ನಾಗಿದೆ. ಒಂದು ಮತದಾನದ ಒಂದು ಜಾಗೃತಿ ಮತ್ತು ಅದರ ಅರಿವು, ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನನ್ನು ಈಗ ತಾನೇ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಶ್ರೀ ವಿರಕ್ತ ಮಠದ ಶಿರಮೂರ್ತಿಗಳಾದಂಥ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿಯವರು ಮೊದಲನೇ ಮತದಾನ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಚುನಾವಣೆಯನ್ನು ನಡೆಸುವಂಥ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯವನ್ನು ತಿಳಿಸಬೇಕು ಹಾಗೂ ಅವರಲ್ಲಿ ನಾಯಕತ್ವದ ಗುಣಗಳನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಸಂವಿಧಾನ ಜಾರಿಗೆ ಬಂದ ನಂತರ ದೇಶದಲ್ಲಿ ಬಹಳಷ್ಟು ಚುನಾವಣೆಗಳು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯನ್ನು ನಡೀತಾ ಹೋಗ್ತಾ ಇದ್ದಾವೆ. ದೇಶವನ್ನು ಮುನ್ನಡೆಸಬೇಕಂದ್ರೆ ಸಮರ್ಥವಾದಂಥ ನಾಯಕತ್ವ ಹಾಗೂ ನಾಯಕತ್ವದ ಗುಣಗಳು ಬೇಕು. ಅದೇ ರೀತಿ ಶಾಲೆಯಲ್ಲಿ ವಿದ್ಯಾರ್ಥಿ ಸಮೂಹಕ್ಕೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತಿಳಿಸಿಕೊಟ್ಟಾಗ ಮುಂದೆ ಅಂದರೆ ಭವಿಷ್ಯದಲ್ಲಿ ಅವರು ಉತ್ತಮವಾದಂತಹ ಪ್ರಜೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ವಿದ್ಯಾರ್ಥಿಗಳು ಕೂಡ ಚುನಾವಣೆಯಲ್ಲಿ ಉತ್ಸುಕತೆಯಿಂದ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸಿದರು. ಅಷ್ಟೇ ಅಲ್ಲದೆ ಚುನಾವಣೆ ಅಂದರೆ ಏನು, ಅದು ಹೇಗೆ ನಡೆಯುತ್ತದೆ, ಮತದಾನ ಅಂದರೆ ಏನು, ಮತದಾನ ಮಾಡುವುದು ಹೇಗೆ ಎಂಬುದನ್ನು ತಿಳಿಯಲು ಅನುಕೂಲವಾಯಿತು.
ಶಾಲೆಯಲ್ಲಿ ಚುನಾವಣೆ ನಡೆಸಿದ್ದರಿಂದ ಚುನಾವಣೆ ಹೇಗೆ ನಡೆಯುತ್ತದೆ ಎಂದು ತಿಳಿಯಲು ಅನುಕೂಲವಾಯಿತು ಎನ್ನುತ್ತಾರೆ ವಿದ್ಯಾರ್ಥಿಗಳು. Myself Dimple, I am from 10th standard. Today our school conducting the student council election of this year 2025 to 26. Through this election all students came to know how to choose a good candidate for their future, and through these elections all came to know that how to choose a good candidate who are eligible for their works. After 18 years all members have their voter IDs and they go to voting area and vote to their candidates. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪ್ರಜಾಪ್ರಭುತ್ವದ ಮತದಾನದ ಬಗ್ಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊತಿದ್ದಾರೆ. ನಾವು ಮುಂದಿನ ಭವಿಷ್ಯದಲ್ಲಿ ಹೇಗೆ ಮತದಾನವನ್ನು ಮಾಡಬೇಕು, ಯಾವ ಥರ ಆಯ್ಕೆ ಮಾಡಬೇಕು ಅನ್ನೋದನ್ನು ನಮ್ಮ ಈ ಶಾಲೆಯಲ್ಲಿ ಈಗಿಂದನೇ ತಿಳಿಸಿಕೊಡ್ತಾ ಇದ್ದಾರೆ. ನೀವು ಮತದಾನ ಮಾಡುವ ಮುಂಚೆ ಯಾವ ಥರ ಅವರು ಕೆಲಸ ಮಾಡ್ತಾರೆ ಎಲ್ಲ ನೀವು ತಿಳ್ಕೊಂಡು ಆಮೇಲೆ ಮತದಾನ ಮಾಡಬೇಕು ಅಂತ ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಮತದಾನ ಎಲೆಕ್ಷನ್ ಅಂದರೆ ತುಂಬ ಇಷ್ಟ. ನಾನು ಮುಂದೆ ಪೊಲಿಟಿಕ್ಸ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಶಾಲೆಯಲ್ಲಿ ಮಾಡೋದ್ರಿಂದ ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಯಾವ ಥರ ಮಾಡಬೇಕು ಅಂತ ಗೊತ್ತಾಗುತ್ತೆ. ನನ್ನ ಹೆಸರು ಪೃಥ್ವಿ HD. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಒಂದು ದಿನ ನಮ್ಮ ಶಾಲೆಯಲ್ಲಿ ಚುನಾವಣೆ ನಡೆಸೋದ್ರಿಂದ ನಮಗೆ ಪ್ರಜಾಪ್ರಭುತ್ವದ ಮಹತ್ವ ತಿಳಿದಿದೆ. ನಾವು ನಮಗೆ ಇಷ್ಟವಾದ ಒಂದು ಅಧಿಕಾರವನ್ನು ಚೂಸ್ ಮಾಡಬಾರ್ದು. ಯಾರು ಚೆನ್ನಾಗಿ ಕೆಲಸವನ್ನು ಮಾಡ್ತಾರೋ ಅವರನ್ನು ನಾವು ಆಯ್ಕೆ ಮಾಡಬೇಕೆಂದು ತಿಳ್ಕೊಂಡಿದ್ದೀವಿ. ಮತ್ತು ನಮ್ಮದು 18 ವರ್ಷ ಆದಮೇಲೆ ನಮಗೆ ವೋಟಿಂಗ್ ರೈಟ್ ಬರುತ್ತೆ. ಅದು ಬಂದಾದಮೇಲೆ ನಾವು ಹೇಗೆ ಬೇರೆಯವರಿಗೆ ಆಯ್ಕೆ ಮಾಡಬೇಕು ಅನ್ನೋದನ್ನು ಅರಿತಿದ್ದೀವಿ. Good morning everyone. Myself Sonakshi. I am studying in 8th standard. I am participating in the Student Council election 2025 to 26 to the post of educational head. My code is EH02. In our school, the students are came to select their representatives. I promise I can do my work loyally and honestly. We have to vote according to Indian Constitution. We have to vote after 18 years. ಇವತ್ತು ನಮ್ಮ ಸ್ಕೂಲ್ನಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ಆಯೋಜನೆ ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಓಟ್ ಎಲ್ಲ ಹೆಂಗೆ ಮಾಡೋದು, ಮೊದಲನೇ ಬಾರಿಗೆ ಓಟ್ ಎಲ್ಲ ಹೆಂಗೆ ಮಾಡೋದು, ಇಲ್ಲಿ ಹೆಂಗೆ ವೋಟಿಂಗ್ ಎಲ್ಲ ಇರುತ್ತೆ ಅಂತೇಳಿ ನಾವು ನೋಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಕ್ಯಾಂಡಿಡೇಟ್ಸ್ಗಳು ಎಲ್ಲ ವೋಟಿಂಗ್ ನಿಂತಿರೋರೆಲ್ಲ ನಮ್ಮ ಹತ್ರ ಎಲ್ಲ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತೀವಿ, ಮುಂದೆ ಎಲ್ಲ ಸ್ಕೂಲ್ನ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿ ವೋಟ್ನ ಹಾಕ್ಸ್ಕೊತಾ ಇದ್ದಾರೆ. ನಾವು ಚೆನ್ನಾಗಿರೋ ಕ್ಯಾಂಡಿಡೇಟ್ನ ಚೂಸ್ ಮಾಡಿ ವೋಟ್ನ ಹಾಕ್ತಾಯಿದ್ದೀವಿ. ಇಲ್ಲ, ಇವತ್ತು ಮೊದಲನೇ ಬಾರಿ ನಾವು ವೋಟ್ನ ನೋಡ್ತಾ ಇದ್ದೀವಿ. ಹಾಗೆ ನಾವು ಮುಂದೇನು ವೋಟ್ ಎಲೆಕ್ಷನ್ಗೆ ಅದೇ ಇದಕ್ಕೆ ನಿಂತಾಗ ನಮಗೆಲ್ಲ ರೂಢಿ ಆಗುತ್ತೆ. ಇದು ಎಲ್ಲ ನಡೀತಿದ್ರೆ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮುಂದೆ ಈಗ ನೋಡ್ಕೊಂಡಿದ್ದೀವಿ ಆ ಥರ ಎಲ್ಲ ಮಾಡ್ತಾರೆ ಅಂತ ವೋಟಿಂಗ್ನಲ್ಲಿ. ಅದಕ್ಕೆ ಮುಂದೆ ನಮಗೆ ಹಾಕೋಕ್ಕೂ ಚೆನ್ನಾಗುತ್ತೆ. ಓಟು ಇವಾಗೆಲ್ಲ ತಿಳ್ಕೊಂಡಿದ್ದೀವಲ್ಲ, ಅದರಿಂದ ಓಟ್ ಹಾಕೋಕ್ಕೂ ಮುಂದೆ ಚೆನ್ನಾಗುತ್ತೆ. ನಮಗೆ ಒಳ್ಳೆ ಕ್ಯಾಂಡಿಡೇಟ್ನ ಹುಡುಕ್ತೀವಿ ಅಂತ ನಾವು. ಒಟ್ಟಿನಲ್ಲಿ ದೊಡ್ಡಪೇಟೆಯಲ್ಲಿರುವ ವಿರಕ್ತ ಮಠದಲ್ಲಿರುವ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತದಾನ ಮೂಲಕ ನಾಯಕತ್ವದ ಆಯ್ಕೆಯ ಎಲೆಕ್ಷನ್ ನಡೆಸಲಾಯಿತು. ಈ ರೀತಿ ಚುನಾವಣೆ ಮಾಡಿದ್ದರಿಂದ ವಿದ್ಯಾರ್ಥಿಗಳಿಗೆ ಚುನಾವಣೆ ಅಂದರೆ ಏನು, ಅದು ಹೇಗೆ ನಡೆಯುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸವನ್ನು ಶಾಲೆಯವರು ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು.